ವಿದ್ಯುನ್ಮಾಲಿ ಜೊತೆಯಲ್ಲಿ ಗುರುಪುರಕ್ಕೆ ಜೂಗುತ್ತಿಗೆ ಹೋದಮ್ಮ ನಾನು. ಕಳ ವಿದ್ಯುನ್ಮಾಲಿ ಗಂಡ ಕಳ್ಳ ವಿದ್ಯುನ್ಮಾಲಿ ಜೊತೆಯಲ್ಲಿ ಗುರುಪುರಕ್ಕೆ ನನ್ನ ಗಂಡ ಕಳ ವಿದ್ಯುನ್ಮಾಲಿಯ ಜೊತೆಯಲ್ಲಿ ಇಲ್ಲ ಬರ್ಲಿಕ್ಕಿಲ್ಲ. ಬೇಡ, ಅದೇನು ಬರುದಿಲ್ಲ. ಅದು ಬರುವುದಿಲ್ಲ. ನಿನ್ನ ಹಲ್ಲು ತೆಗಿಸ್ಬೇಕು. ಹಲ್ಲು ತೆಗಿಸೋಣ, ತೆಗಿಸುವ. ಬೇಡ ಬೇಡಲ್ಲ. ಅವರ ಜೊತೆಯಲ್ಲಿ ಗುರುಪುರಕ್ಕೆ ಹೋದದ್ದು. ಸುರಪುರಕ್ಕೆ ಗುರುಪುರಕ್ಕೆ ನಿನ್ನ ಅಜ್ಜಿ ಹೋದದ್ದು. ಮನಸ್ಸಿಗೆ ಬಹಳ ಸಂತೋಷವಾಯಿತು. ಹೌದು, ಯಾಕೆ ಅಲ್ಲಿವರೆಗೆ ಹೋಗುತ್ತಾ ಕಾಲಕ್ಕೆ ನಾ ಬರ್ತೇನೆ ಅಂತ ಆಡಿದೆ. ನನ್ನ ಗಂಡ ಬೇಡ ಅಂತ ಹೇಳಿ ಅವರ ನಿರೀಕ್ಷೆಯಲ್ಲಿಯೇ ನಾನು ಇದ್ದವಳು. ಅವರು ಬರ್ಲಿಲ್ಲ, ಅವರ ಬದಲಿಗೆ ನೀ ಬಂದ. ಹೌದಮ್ಮ, ನಿಮ್ಮ ಗಂಡನ ಬದಲಿಗೆ ಹಾಗಲ್ಲೂ ಅವನು ಬರುವ ಮುಂಚಿತವಾಗಿ ನೀ ಬಂದಿಯಲ್ಲ. ಹೌದು, ಅಲ್ಲಿ ನಡೆದಂತಹ ಘಟನೆಗಳನ್ನೆಲ್ಲವನ್ನು ವಿಸ್ತಾರವಾಗಿ ಹೇಳ್ತಾರೆ. ಅದೇ ಕೇಳಬೇಕು ಅಮ್ಮ, ಲಾಲಿಸಬೇಕು ಅಮ್ಮ. ಅಮ್ಮ, ನಾವಲ್ಲಿ ಸುರಪುರಕ್ಕೆ ಹೋದ ವಿಷಯ ಅವರಿಗೆಲ್ಲ ಗೊತ್ತಾಯ್ತು. ಮತ್ತೆ ಈ ರೀತಿ ಶಬ್ದ ಮಾಡ್ಕೊಂಡೋದ್ರೆ ಗೊತ್ತಾಗದವ ನೀವು ಗೊತ್ತಾಗ್ಲಿ. ನಾವು ಹೋಗುವಾಗ ಗೊತ್ತಾಗ್ಬೇಕು ಅಂತ ಹೇಳಿ ಹೋಗುದು. ನಾವು ಹೋಗುವ ಕ್ರಮವೇ ಹಾಗೆ ಅಲ್ವೇ? ಹೌದಮ್ಮ, ನಮ್ಮ ಕ್ರಮವೇ. ನಾವು ಹೋದೆವಾ, ಹೋದ ವಿಷಯ ಅವರಿಗೆ ಗೊತ್ತಾಯ್ತು. ದೇವತೆಗಳಿಗೆ ಗೊತ್ತಾಯ್ತು. ಗೊತ್ತಾದ ತಕ್ಷಣ ಅವರಿಗೆಲ್ಲ ಯುದ್ಧ ಮಾಡ್ಲಿಕ್ಕೆ ಬಂದದ್ದಲ್ಲ. ಹೌದು, ಯುದ್ಧ ಮಾಡ್ಲಿಕ್ಕೆ ಮೊದಲಿಗೆ ಅಗ್ನಿ ಬಂದ. ಅಗ್ನಿ ಬಂದ, ಅಗ್ನಿ ಬಂದ, ಬೆಂಕಿ ಏನು ಮಾಡಿದ್ರು? ಬಂದವ ನಿಮ್ಮ ಗಂಡನ ಜೊತೆಯಲ್ಲಿ ಪೆಟ್ಟು ಮಾಡಿದ. ಯಾಕೆ ಓಡಿದ? ನನ್ನ ಗಂಡ ಶೆಟ್ಟಿಗಾರರು. ಅದು ನಿನ್ನ ಅಪ್ಪ? ಇಲ್ಲ, ನಿಮ್ಮ ಗಂಡ. ನನ್ನ ಗಂಡ ಶಕ್ತಿಗಾರರು. ಅಮ್ಮ ಅಗ್ನಿ ಬೆಟ್ಟದಿಂದ ಓಡಿದ. ಮತ್ತ ಏನೇ ಬಂತು? ಏನೇ ಯಮ ಬಂದರೆ ಮೇಲೆ ಕೂತ್ಕೊಂಡು ಕೈಯಲ್ಲಿ ಹಗ್ಗ ಇಟ್ಕೊಂಡು ಬಂದದ್ದು. ಹೇಗೆ ಬಂದದ್ದು? ಕೈಯಲ್ಲಿ ಹಗ್ಗ ಪಾಯಸ ಇಟ್ಕೊಂಡು ದಣದ ಮೇಲೆ ಕೂತ್ಕೊಂಡು ಬಂದದ್ದು. ತಲೆಯಿಂದ
ಕೊಂಬಿರ್ತಲ್ಲ ಇಲ್ಲ ದನ. ನಿಮ್ಮ ಮನೆಯಲ್ಲಿ ದನ ಕೊಂಬಿಲ್ವಾ? ಅಯ್ಯ ಮುರಿದಿರ್ಬೇಕು. ನಾವು ದನ ಸಾಕ್ತೇವೆ. ಸಾಕಿ ನೋಡ್ಲಿಕ್ಕೆ ಹಾಗಲ್ಲೂ ದನಕ್ಕೂ ಕೊಂಬಿರ್ತದೆ. ಆದ್ರೆ ಯಮ ಬರುವುದು ಹೇಗೆ, ಅವನ ಕ್ರಮ ಹೇಗೆ? ಕೋಳವನ್ನು ಏರಿಕೊಂಡು ಕೈಯಲ್ಲಿ ಪಾಶವನ್ನು ಹಿಡಿದುಕೊಂಡು ಎದುರಿನಿಂದ ನೋಡಿದ್ರೆ ನನಗೆ ಗೊತ್ತಾಗ್ತದೆ. ಕೈಯಲ್ಲಿ ಪಾಶವನ್ನು ಹಿಡಿದುಕೊಂಡು ಬಾಯ್ದೆ ಇಟ್ಕೊಂಡು ಬಂದಮ್ಮ. ಬಂದವನೇ ನಿಮ್ಮ ಗಂಡನ ಜೊತೆಯಲ್ಲಿ ಬೆಟ್ಟದಿದ್ದು ಓಡಿದ. ಯಾಕೆ ಹೇಳು? ನನ್ನ ಗಡ್ಡ ಶಕ್ತಿಗಾರ. ನನ್ನನ್ನು ಹೇಳಿದ್ದಾರೆ ಈ ಸಲ ಪ್ರಚಾರ ಮಾಡಬೇಕು. ನಿಮ್ಮ ಗಂಡ ನಾನು ಶೆಟ್ಟಿಗಾರ ಹೇಳ್ಬೇಕು. ಅದಕ್ಕೆಲ್ಲ ಶಕ್ತಿಗಾರ ಅವನು ಓಡಿದ ಪೀಡಾದೂತ. ಹೊಡೆದ ತಕ್ಷಣ ಅವರೆಲ್ಲ ಕುಳಿತು ಅಲ್ಲಿ ಒಂದು ಅವರಲ್ಲಿ ಒಳಗೆ ಸಭೆ ಮಾಡಿದ್ರು. ಸಭೆ ಇನ್ನು ಒಬ್ಬರೊಬ್ಬರು ಅಂದ್ರೆ ಆಗ್ಲಿಕ್ಕಿಲ್ಲ ಅಂತೇಳಿ ಇಬ್ಬರಿಬ್ರು ಜೊತೆಯಾಗಿ ಬಂದರು. ಹೌದು, ಬಲದ ಎದುರುಗಡೆ ನಮ್ಮವರ ಸಾಲದನ್ನು ಆಗಿ ಇಬ್ಬಿಬ್ರು. ಯಾರೆಲ್ಲ ಬಂದ್ರು? ಎದುರಿನಿಂದ ಅಮ್ಮ ವರುಣ ಬರುವಾಗ ಹಿಂದಿನಿಂದ ವಾಯು ಬಂತು. ವರುಣ ಬರುವಾಗ ಹಿಂದಿನಿಂದ ವಾಯು ಬಂತು. ಏನಾಯ್ತು? ಪೆಟ್ಟು ಮಾಡಿ ಇಬ್ಬರನ್ನು ನಿಮ್ಮ ಗಂಡ ಸಲ್ಲಿಸಿದ್ದರು. ವಾಯು ಓಡಿದ. ವರುಣ ಎದುರಿನಿಂದ ಹೋಗುವಾಗ ಹಿಂದಿನಿಂದ ವಾಯು ಹೋದದ್ದು ಗೊತ್ತೇ ಆಗಲಿಲ್ಲ. ಎಲ್ಲ ಮೂಗಿಗೆ ಕೈ ತಂದು ಎಲ್ಲ ಬರುತ್ತದೆ ವಾಯು ಹೋಗುವಾಗ. ಹೀಗೆ ಹಾಗೆಲ್ಲದು ನೀವು ನೋಡಿದ ಹೆಚ್ಚು ಕಡಿಮೆ ಆಗಿದೆ. ಅಲ್ಲ, ಹೀಗೆ ಮೂಗಿನ ಮೇಲೆ ಬೆರಳನ್ನಿಟ್ಟು ಇಲ್ಲ ಮೇಲೆ ಬೆರಳಿಟ್ಟು ಬಣ್ಣ ಹೋಗ್ತದಂತೆ. ಬಣ್ಣ ಹಾಕೊಂಡು ಬರುತ್ತೆ. ಹೀಗೆ ಮೂಗಿನ ಮೇಲೆ ಬೆರಳಿಟ್ಟದ್ದು ಯಾಕೆ? ನಿಬ್ಬೆರಗಾಗಿ ನೋಡಿದರು. ನಿಬ್ಬೆರಗಾಗಿ ವೀಕ್ಷಿಸಿದರು. ನಿಬ್ರೆ ಎಂತ ಬೇಡ ನಮಗೆ. ನಿಬ್ಬೆರಗಾಗಿ ನೋಡಿದ್ರು. ಯಾಕೆ? ಕಾರಣ ಏನು? ಇಬ್ಬರು ಸೋತು ಹೋಗ್ಲಿಕ್ಕೆ ಕಾರಣ ಏನು? ಗಂಡ ಶೆಟ್ಟಿಗಾರ ಅಮ್ಮ ಅವರು ಸೋತು ಓಡಿದ ತಕ್ಷಣ ಬಂದಲ್ಲ ಅವ. ಯಾರವ? ಸಿರಿಯಸ್ ಅವರ ಮೂಕುಂಡ ಅಲ್ಲ ಗುರಿದೇನೆ ಮೂಕುಂಡ ಅವರ ಎದುರು ಬರ್ತಾರೆ. ಮೂಕುಂಡ ಅಲ್ಲ ಮೂಕುಂಡ ಎದುರಿನಿಂದ ಬರುವವರು ಸುರೇಶ ಪುರಂದರ ಮುಖಂಡ. ಅದು ನಿಲುಗುಡ್ಡ. ಮುಖಂಡರಾದಂತಹ ಸುರನಾಥ ಸುರೇಶ ಮೂಕುಂಡ ಸುರನಾಥ ಯುದ್ಧಕ್ಕೆ ಬಂದ. ಹೇಗೆ ಬಂದ? ಟಿವಿ ಹೇಗೆ? ಟಿವಿ ನೋಡ್ಬೇಕಿತ್ತು ನೀವು. ಯಾವುದು? ಬಂದದ್ದು 56 ಏರಿಕೊಂಡು ಕೈಯಲ್ಲಿ ಉಜ್ಜರನ್ನು ಹಿಡಿದುಕೊಂಡು ಬಂದದ್ದು 56 ಐರಾವತವನ್ನು ಏರಿಕೊಂಡು 50 ಐತಾರಾವತ ಬಿಲೀತು. ಐತಾರಾವತ ಅದನ್ನು ಏರಿಕೊಂಡು ಕೈಯಲ್ಲಿ ಉಜ್ಜೇರನ್ನು ವಜ್ರಾಯುಧ ಹಿಡಿದುಕೊಂಡು ಬಂದದ್ದು. ಉಜ್ಜಿರೋ ಬಂದವನೇ ನಿಮ್ಮ ಗಂಡನ ಎದುರು ನಿಂತರೆ ಅವನ ಧೈರ್ಯವೇ ಓಡಿದ. ಯಾಕೆ ಓಡಿದ? ಅವ ಯಾಕೆ ಓಡಿದ? ಅವನಿಗೆ ಗೊತ್ತಿಟ್ಟು ಓಡಲಿಕ್ಕೆ ಆಗಿ ಯಾಕೆ ಓಡಿದ? ನನ್ನ ಗಂಡ ಯಾರು? ನಿಮ್ಮ ಗಂಡ ಶೆಟ್ಟಿಗಾರರು. ಶಕ್ತಿಗಾರ. ಹಾಗಾಗಿ ಓಡ್ಬೇಕು. ಅವನು ಓಡ್ಬೇಕಿರುವ ಕಾರಣಕ್ಕೆ ನನ್ನ ಗಂಡ ದೇವರಿಗೆ ಹೊರತು ನಮ್ಮವರೆಲ್ಲರಿಗೂ ಸಂತೋಷ ಆಗಿರಬಹುದು. ವಿಜೃಂಭಣೆಯಿಂದ ನಾವು ಶೋಭಾಯಾತ್ರೆ ಮಾಡ್ತೀವಿ. ವಿಜೃಂಭಣೆಯಿಂದ ಗೆದ್ದ ಮೇಲೆ ಶೋಭಾಯಾತ್ರೆ ಇನ್ನು ನಿನ್ನದು. ಎಲ್ಲರಿಗೂ ಹೌದು, ಎಲ್ಲ ಇತ್ತು. ನಿನ್ನದ್ದು ಸಂತೋಷದಿಂದ ಸ್ತಬ್ಧ ಚಿತ್ರ ಅದರದ್ದು ವ್ಯವಸ್ಥೆ ಎಲ್ಲ ಇತ್ತು. ವ್ಯವಸ್ಥೆ ಅಂತ ಸ್ವರ್ಗದಲ್ಲಿ ಎಲ್ಲ ಸ್ತಬ್ಧ ಚಿತ್ರವೇ ನೋಡ್ಕೊಂಡಿದ್ದೀರ.
ಬರುದಿಲ್ಲಲ್ಲ? ಕೂದಲು ತೆಗೆಸಿದ್ರೆ ಮತ್ತೆ ಬರುದಿಲ್ಲ ಹಾಗೆ. ಹೌದು, ಅವನು ಹಾಗೆ ಇರು. ಶಬ್ದದಲ್ಲಿ ಬರುದಿಲ್ಲ. ಹೌದು, ಅದು ಹಾಗೆಯೋ ಹಾ. ಅವರಲ್ಲಿ ಕ್ರಮ ಇದ್ದದ್ದಿದ್ದ ಹಾಗೆ ಇರು. ಅದರಲ್ಲಿ ಬದಲಾವಣೆ ಇಲ್ಲ. ಹೌದು. ಇನ್ನೊಂದೊಂದು ಬೇರೆ ಶಬ್ದ ಹಾ? ಶಬ್ದ ಚಿತ್ರ ಹಾಗೆ. ಎಂತದಮ್ಮ? ಓಡಿದ ತಕ್ಷಣ ನಿಮ್ಮ ಗಂಡ ಉಂಟಲ್ಲ, ಹಾ. ಶರಣಿಷ್ಠರಿಯರಿತು. ಸಿಂಹವಿಷ್ಟರವನಿಗೆ ಸಿಂಹಾಸನವೇ ಸಿಂಹವಿಷ್ಟರ ಸಿಂಹವಿಷ್ಟರ ಹೇಳಿದ ತಕ್ಷಣ ನಿಮ್ಮ ಗಂಡ ಪುನಃ ನನ್ನನ್ನು ಕಾದು. ಅದು ನಿನ್ನದ್ದು, ನೀ ಹೇಳಿ. ಅಲ್ಲ, ನಿಮ್ಮ ಪುನಃ ಗಂಡನ ಪುನಃ ಕರೆದರು. ನಿಮ್ಮ ಪುನಃ ಗಂಡನ ನನ್ನ ನಿಮ್ಮ ನಿಮ್ಮ ಗಂಡ ಮತ್ತೆ ನನ್ನನ್ನು ಕರೆದು ಹೇಳು. ನಿಮ್ಮ ಗಂಡ ಮತ್ತೆ ನನ್ನನ್ನು ಕರೆದು ಪುನಃ ನನ್ನನ್ನು ಅದು ಬಿಡ್ಲಿಕ್ಕೆ ಆಗುದಿಲ್ಲ ನಿಮಗೆ. ಅವರಿಗೆ ಕರೆದು ಏನ್ ಹೇಳಿ ಕರ್ತ ಹೇಳಿದ್ದು. ಹೇಳುತ್ತಾ ನಾವು ಇಲ್ಲಿ ಕುಳಿತು ಬಣ್ಣದಕ್ಕೆ ಬಂದದ್ದ. ಹಾ. ಇಲ್ಲೆಲ್ಲ ಉಂಟಂತೆಲ್ಲ ಮನೋರಂಜನೆ ಮನೋರಂಜನಾ ಉಂಟಲ್ಲ, ಹೌದು. ಎಲ್ಲ ಇದನ್ನು ಬರ್ತಿ ನಮಗೆ ನೋಡ್ಬೇಕು. ಹಾ, ಹೇಳಿದ್ರಿ ಇಲ್ಲೆಲ್ಲ ಉಂಟಲ್ಲ, ಎಲ್ಲ ಬರ್ಲಿ. ಏ ನಾರೀಮಣಿಯ ಇದ್ದಾರೆ. ರಂಭಾದಿ ನಾರೀಮಣಿ ಬರ್ಲಿ ಅಂತ ಹೇಳಿದ್ರು. ಹೇಳಿದ ತಕ್ಷಣ ಬಂದ್ರಲ್ಲ ಒಬ್ಬೊಬ್ರು ಯಾರು? ಸಾಲು ಸಾಲಾಗಿ. ಮೊದಲು ದಂಬೆ ಬಂತು. ಕಾಲಿಗೆ ರಂಬೆ. ಮೊದಲಿಗೆ ರಂಬೆ ಬಂದಳು. ಮೊದಲು ಏ. ರಂಬೆ ಬಂದಳು. ರಂಬೆ ಬಂದಳು ಮೊದಲು. ಮೊದಲಿಗೆ ರಂಬೆ. ರಂಬೆ, ಆಮೇಲೆ ಮೋಯ್ನಕ. ಅದ್ಯಾರು? ಮೋಯ್ನಕ ನಿನ್ನ ಪಕ್ಕದ ಮನೆಯವಳ. ಅಲ್ಲ, ಮಕ್ಕಳ ಮೋಯ್ನಕ. ಏನಕ್ಕ ಮೋಯ್ನಕ ಏನಕ್ಕ ಅಂತ ಕರೆಯುವುದು ಯಾಕಂದ್ರೆ ಅದಕ್ಕೆ ಸಂಬಂಧವಾಯ್ತು. ಇಲ್ಲ, ಅಲ್ಲಿ ಹೇಳ್ತಾ ಇದ್ರು ಮೋಯ್ನಕ ಮೋಯ್ನಕ ಬದಿಗೆ ಮೋಯ್ನಕ ಬದಿಗೆ. ಏನಕ್ಕ? ಮೋಯ್ನಕ. ಹೌದು, ದಂಬೆ, ಆಮೇಲೆ ಊದಕ್ಕೆ ಊರ್ವಶಿ. ದಂಬೆ, ಊದತ್ತಿ, ಮೋಯ್ನಕ, ಆಮೇಲೆ ಮಂಜಲ್ ದೋಸೆ, ಮಂಜು ಘೋಷ, ಜಾರ್ಸುಲೆ, ಚಾರುಶೀಲೆ, ಇಲೊಕ್ಕೆಟ್ ಮನೆ, ಇಲೊತ್ತಮ, ಇಟಾಚಿ, ಇಟಾಚಿ. ಆಮೇಲೆ ಇಟಾಚಿ, ಹಾ. ಮತ್ತೆ ರಮ್ಯ ಬಂತು. ರಮ್ಯ ರಮ್ಯ ಯಾರದು? ರಮ್ಯ ಸ್ವರ್ಗದಲ್ಲಿ ಹೌದು. ರಮ್ಯ ಯಾರ? ರಮ್ಯ ಅಂತ ಇದ್ದಾಳೆ ನೋಡಿ. ಹೌದಾ? ನಾನೊಂದು 25 ಹೆಸರು ಬಾಯಿ ಕಟ್ಟ ಮಾಡ್ತೀನಿ, ಎಲ್ಲ ಮರೆತು ರಮ್ಯ ಅಂತ ನೆನಪು ಸ್ವರ್ಗದಲ್ಲಿ. ಹೌದೌದು. ನಿನಗೆ ಅಲ್ಲಿ ಹೋದ ಕೂಡಲೇ ಹಾ. ನಿನಗೆ ಅನುಕೂಲ ಯಾರು? ಎಲ್ಲ ಇದ್ದಾರೆ. ಮತ್ತೆ ಕೊನೆಗೆ ಇದು ಆಂಬುಲೆನ್ಸ್ ಬಂತಲ್ಲ, ಅಲ್ಲಂಬುಸಯ್ಯ ಅವಳು ಕೊನೆಗೆ ಬಂದದ್ದು. ಅವಳು ಕೊನೆಗೆ ಬರುತ್ತೆ. ಹೌದೌದು. ಬೇಡ ಅಂತ ಅದು ಹೇಳಿ. ಮತ್ತೆ ಕೊನೆಗೆ ಬರುತ್ತಲ್ವಾ, ಹೌದಾ? ಹಾಗೆ ಕೊನೆಗೆ ಎಲ್ಲರೂ ಬಂದು ಹಾ. ಸಾಲಾಗಿದ್ದ ಕಾಲಕ್ಕೆ ಎಲ್ಲ ನಿಂತ ಮೇಲೆ ಒಬ್ಬರು ಬಂದ್ವಿ ಹಿಂದಿನಿಂದ. ಹೀಗೆ ಅವರ ವೇಷ ತಡ ಆಗಿದೆ ಕಾಣ್ತದೆ. ಅದಕ್ಕೆ ಸ್ವಲ್ಪ ತಡ ಆಗಿ ಬಂದರು. ಅವಳು ವೇಷ ಮಾಡು. ಹೌದು, ಅವಳು ಮೂಜು ಕಾಸ್ತಾಳೆ. ತಡ ಆಗುತ್ತೆ, ಮೂಜು ಕಾಸ್ತಾಳೆ. ಹೌದಾ? ಹೌದಾ? ಹಾ. ಹೌದಾ? ಬನ್ನಿ. ಏಯ್, ಯಾರು? ಅವನು ಮೂಜು ಕಾಸ್ತಾಳೆ. ಹುಚ್ಚು ಕಸ್ತಾನೆ. ಮತ್ತೆ ಓಡಿಸು ಬೇಡ. ಬಂದವರೆಲ್ಲ ಈಗ ಸಾಲಾಗಿ ನಿಂತು. ಅವರು ಸಾಲಾಗಿ ನಿಲ್ಲು. ನಿಂತ ತಕ್ಷಣ ಸಾಲಾಗಿ ನಿಲ್ಲು. ಸಾಲನ್ನು ಹಾಕಿ ಗಿಡಕ್ಕೆ ಒಬ್ಬರದ್ದು, ಅದ್ರ ಮೇಲೆ ಒಬ್ಬರದ್ದು. ಅಷ್ಟೊತ್ತಿಗೆ ಒಬ್ಬರು ಬಂದು ಹೇಳಿದ್ರು, "ಏಯ್, ನೀನ್ ನಿಲ್ಲಿಗೆ ಅಂತ." ಹೋಗಿ ಮತ್ತೆ ಬರುವ ನಿಲ್ಲಿಗೆ ಅಂತದ? ಹಾ. ಹಾ? ನಿಲ್ಲಿಗೆ ಬಂದದ? ನಿಲ್ಲಿಗೆ ಬಂದದ? ತಣ್ಣಗೆ ನಿಲ್ಲಿಗೆ ಬಂದದ? ನಿಲ್ಲುವುದಕ್ಕಾಗಿ ಬಂದದ್ದ ನೀವು. ನಿಮ್ಮದು ಎಂತದೆಲ್ಲ ಉಂಟು? ನನಗೆ ತೋರಿಸಿ. ಅವರು experience ಹಿರಿಯರೇ. ಈಗಿನ ಸ್ವಲ್ಪ ಹೊತ್ತಲ್ಲೇ ಅದಾದ ಮೇಲೆ ಹೋಗು. ಹಾ. ನಿಮ್ಮಲ್ಲಿರುವಂತಹ ಪ್ರತಿಭೆಗಳನ್ನೆಲ್ಲ ಒಂದು ವ್ಯಕ್ತಪಡಿಸಿ ತೋರಿಸಿ ಹಾಗೆ ಹೇಳಿ ಸಾಯಿ. ಎಕ್ಸ್ಪೀರಿಯನ್ಸ್ ಹಿರಿಯರೇ. ಅಪ್ಸರಾಗಿರಿ. ಎಷ್ಟು ಹಾ. ಹಾ. ಹೇಳಿದ ತಕ್ಷಣ ಪ್ರಾರಂಭ ಆಯ್ತಲ್ಲ. ಏನು? ಮೊದಲ ದಂಬೆ. ನಾಟ್ಯ. ಹಾ. ನಾಟ್ಯ. ಅವರ ಹತ್ರ ನಾಟ್ಯ. ನಾಟ್ಯ ವೈಭವ. ನಾಟ್ಯ ವೈಭವ. ವೈಭವ. ಹಾಸ್ಯ ವೈಭವ. ಗಾನ ವೈಭವ. ಎಂತ ಗಾನ ನಾಟ್ಯ ವೈಭವ. ಮೈಸೂರು ಬರೋದು ಚಂದ. ಎಂತ ಮನೆಗೆ ಹೋಗಿ ವಾಪಸ್ ಅವನ ನಿಮಿತ್ತತೆ ಹೀಗೆ. ಅದಾಡಿ ಬಿಡ್ಬೋದು ಅನಿಸ್ತಾನೆ. ಏ, ಮನೆವರೆಗೆ ಭಂಗಿ. ಅದು ಮುಗಿದು ಕೂಡಲೇ ಹೋಗುವ. ಇಲ್ಲದಿದ್ರೆ ರೂಮ್ಗೆ. ಇನ್ನೊಂದು ಬೇರೆ ಭಂಗಿ ಅದು. ಹೀಗೆ ನಿಂತಮ್ಮ. ಏ, ಇಲ್ಲ. ಅದು ಈಗ ನಿಂತದ್ದು ಹೌದು. ನನಗೊಂದು ಆಸೆ ಇದೆ. ದೇವಲೋಕಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ. ಅವರು ಮಾಡಿದ್ದನ್ನ ಒಂದು ನೋಡ್ಬೇಕಿರುವ ಆಸೆ ಇತ್ತು ನನಗೆ. ಅಮ್ಮ, ಅಮ್ಮ,
ನಾನು ಅದಕ್ಕೆ ಉಂಟಲ್ಲ, ನನಗೆ ಕೂಡ ನನ್ನ ಹೆಂಡತಿ ಹೇಳ್ತಾ ಇದ್ರು ನನಗೆ ಅವ್ರ ಕಕ್ಕೆ ಹೋಗ್ಬೇಕು ಅಂತ. ಆಗ ಮತ್ತೆ ಅವಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲಲ್ಲ, ಮತ್ತೆ ನಾವು ಲೆಕ್ಕದ ಜನ ಹೋದದ್ದಲ್ವಾ. ಹೌದು. ಹಾಗೆ ಅದಿವ ಕಂಡೆ ಇವತ್ತಿಷ್ಟೇ ಹೋಗುವ ನಾವು, ಮತ್ತೆ ನಾಡಿದ್ದು ಹೋಗುವಾಗ ನಾವು ದೊಡ್ಡ ದೊಡ್ಡ ಹೋಗುವ. ಹೌದು ಹೌದು ಅಮ್ಮ, 25 ಜನವರಿ ಹೋಗ್ಬೇಕು. ಹೌದು ಅಮ್ಮ. ಹಾಗೆ ಮೊದಲಾಗಿ ಅವಳು ಹೀಗೆ ನಿಂತ್ಲ, ನನ್ನ ಹೆಂಡತಿ ಹೇಳ್ತಾ ಇದ್ಲು ನನಗೆ ನಾಟ್ಯ ನೋಡಬೇಕು ಅಂತ. ಅದಕ್ಕೆ ಹೆಂಡತಿ ಎದುರು ಕುಣಿಲಿಕ್ಕೆ ಅಂತ ಒಂದು ಬಾಯ್ಪಾಠ ಮಾಡಿಕೊಂಡು ಬಂದಿದ್ದೇನೆ. ಹೌದೌದು ಖಂಡಿತ. ನನ್ನ ಹೆಂಡತಿ ಎದುರು ಕುಣಿಲಿಕ್ಕೆ ಅಂತ. ನಿಮ್ಮ ಎದುರು ಕುಣಿಬೇಕಾ? ಹೌದು, ನೋಡ್ಬೇಕಲ್ಲ. ನಾನು ನನ್ನ ಹೆಂಡತಿ ಎದುರು ಕುಣಿಲಿಕ್ಕೆ ಅಂತ ಬಾಯ್ಪಾಠ ಮಾಡಿದ್ದು. ನಿಮ್ಮ ಎದುರು ಕುಣಿಲೇಬೇಕು ಅಂತ ಕುಣಿತೇನೆ. ನಿನ್ನ ಮನಸ್ಸಲ್ಲಿ ಒಂದು ಉಂಟ ಆಸೆ, ನನ್ನನ್ನು ಒಂದು ಹೆಂಡತಿ ಮಾಡಿಕೊಳ್ಬೇಕು. ಅಲ್ಲ, ನನ್ನ ಹೆಂಡತಿನ ಕೆಲಸ ಹೇಳಿಲ್ಲ. ನನ್ನ ಹೆಂಡತಿ ಎದುರಲ್ಲಿ ಕೂಡ ಅಲ್ಲ. ಮತ್ತೆ ನಾನು ಇಲ್ಲಿ ಎಲ್ಲ ಮುಗಿಸಿದ್ರೆ ನನ್ನ ಹೆಂಡತಿಗೆ ಮತ್ತೆ ಎಂತ ಮಾಡುದು ನಾನು? ಹಾಗೆ ಅಲ್ಲಿ ಬಾಯ್ಪಾಠ ಮಾಡಿದಲ್ಲ, ಬಾಯ್ಪಾಠ ಮಾಡಿದಲ್ಲ. ಹೌದು. ಹೇಗೆ ಮಂತ ಹೋಗುದು? ಹೇಗೆ ಮಂತ ಹೋಗುದಿಲ್ಲ, ಅದು ನನ್ನಲ್ಲಿ ಇರ್ತದೆ. ಅದೇ ಇಲ್ಲಿ ಕುಣಿದ್ರು ಇರ್ತದೆ. ಆಯ್ತು. ಹಾಗೆ ಈಗ ನಿಂತಲಮ್ಮ, ನಿಂತು ಬಾಯ್ಪಾಠ ನೋಡ್ಬೇಕಿತ್ತು. ಆಯ್ತಾಳ ಸಾಟೋನ್ ಗದಿನೋ ಕರತಗಿ, ಸಾಟೋನ್ ಗದಿನೋ ಕರತಗಿ, ಸಾಟೋನ್ ಗದಿನೋ ಕರತಗಿ. ತಾಂಟವನ್ ಕದಿನೋ ಕರತಗಿ, ಕೊನೆಗೆ ಹಾಗೆ ಹೌದು ಬೇರೆ ಅವರೊಂದು ನೃತ್ಯ ನೋಡಿದ್ದೇನೆ. ಎಂತದು ಮತ್ತೆ ಕುಣಿಯುವುದು ಯಾರು? ಕೈ ಹೀಗೆ ಹಾಕಿ ಕೈದಿನ ಶೈಲಿ ಶೈಲಿ ಕೈದಿನ ಎರಡಲ್ಲ. ಅವಳು ಹಾಗೆ ಕುಣಿಯಾಗ ಮತ್ತೊಬ್ಬಳೊಂದು ಬದಿಯಲ್ಲಿ ನಿಂತುಕೊಂಡು ಕುಣಿದಮ್ಮ. ಅವಳು ಯಾರು? ಅವಳು ಮುದುಕ ಅಷ್ಟೇ. ಅವಳ ದಿನತ್ತ ದಿನಕ್ಕೆ ಯಾಕೆ ಹಾಗೆ ಅವಳು ಯಾಕೆ ಹಾಗೆ? ಅವಳು ಹೆಚ್ಚಿನ ಅಂಶ ಮೊದಲೇ ತಗೊಂಡಿದ್ದಾಳೆ. ದೇವೇಂದ್ರ ಕೊಡುವಾಗ ಎಲ್ಲ ಕಳೆದು ಕೊಡ್ತಾಳೆ. ಅದು ನೋಡಿ ತಲೆ ಬಿಚ್ಚಲ್ಲಿ ದಿನತ್ತ ದಿನಕ್ಕೆ ಹಾಗೆ ಮತ್ತೆ ನೀವೆಲ್ಲ ನೃತ್ಯವನ್ನೆಲ್ಲ ಮಾಡ್ತಾ ಇದ್ರು. ಸರಿ ಮಾಡುವಾಗ ಇದಕ್ಕೆ ಹಿಮ್ಮೇಲೆ ಯಾರು? ಒಳ್ಳೆ ದೇವಲೋಕದ ಹಿಮ್ಮೇಳ. ಅವ ಚಿಕ್ಕಪಡಿಸೇನ ಚಿತ್ರಸೇನ ಕೆಂಪು ಮುಂಡಾಚಿಟ್ಟುಕೊಂಡು ಚಿಕ್ಕಪಡಿಸೇನ ಚಿತ್ರಸೇನನು ಅವರದೊಂದು ಹಿಮ್ಮೇಳ ನೀನು ಕೇಳಲಿಕ್ಕಿಲ್ಲ. ನೋಡಿ ಅವ್ರು ಕೆಮರಿಗೆಲ್ಲ ಬಸ್ತರಾಗಿ ಎಂಥದಮ್ಮ ಅವರದ್ದು ಗಾಯನ ಮಾಯನ ಗಾಯನ ಅವ ಆಡುದು ದಪ್ಪ ದಪ್ಪ ಆಲಾಪನೆ. ಅಯ್ಯೋ ಆಲಾಪನೆ ನಿದಪ್ಪ ಆಲಾಪನೆ ದಪ್ಪ ನಿದಪ್ಪ ದಪ್ಪ ನಿದಪ್ಪ ನಿನ್ನಪ್ಪ ದಪ್ಪ ದಪ್ಪ ನಿದಪ್ಪ ನಿನ್ನಪ್ಪ ದಪ್ಪ ದಪ್ಪ ನಿದಪ್ಪ ನಿನ್ನಪ್ಪ ನಾದಪ್ಪ ದಪ್ಪ ನಾದಪ್ಪ ನಿನ್ನಪ್ಪ ದಪ್ಪ ನಿನ್ನಪ್ಪ ನಾದಪ್ಪ ದಪ್ಪ ನಿನ್ನಪ್ಪ ದಪ್ಪ ತಿಮ್ಮಪ್ಪ ತಿಮ್ಮಪ್ಪ ದಪ್ಪ
ದಪ್ಪನ ಅವರು ಹಾಗೆ ದಪ್ಪ ದಪ್ಪ ಮಾಡುವಾಗ ಇಲ್ಲಿ ಹತ್ತಿರದಲ್ಲಿ ಕುದುರೆ ಮುಖದವರು ಹೀಗೆ ಗುಂಕಿ ಹಾಕುದು ತಬಲೆ ಮೃದಂಗ ಮೃದಂಗವ ಮೃದಂಗದಲ್ಲಿ ಹೀಗೆ ಗುಂಕಿ ಹಾಕುದು ನಾದೊಂದಿಲ್ಲ ನಾದೊಂದು ಈಗ ವಿಜೃಂಭಣೆಯಿಂದ ಆಗ್ತಾ ಇರುವಾಗ ಸಂತೋಷದ ಲಹರಿ ನಿಮ್ಮ ಗಂಡ ತಿಳಿಸಿ ನಿಮ್ಮದು ಈಗ ಕುಡಿದನ್ನೇ ನೋಡ್ಲಿಕ್ಕೆ ಬಂದದ್ದ ಎಲ್ಲ ಇವತ್ತು ಬಂದ್ರೆ ನಾಳೆ ಸಾಯ್ತಿರಲಿ ನಾಳೆಗೆ ಬೇಡ ಅವ್ರು ಹಾಗೆ ಸಾಕು ಹೋಗಿದ್ದೆ ಸಾಕು ಹೋದ್ರು ವಿಶ್ರಾಂತಿ ಬಿಡಿ ವಿಶ್ರಾಂತಿ ಅವರಷ್ಟಕ್ಕೆ ಅವರೆಲ್ಲ ಹೋದ ತಕ್ಷಣ ನಿಮ್ಮ ಗಂಡ ಪುನಃ ನನ್ನನ್ನು ಕರೆದು ನಿಮ್ಮ ಗಂಡ ಮತ್ತೆ ನನ್ನನ್ನು ಕರೆದ್ರು ಕರೆದ್ರೆ ಅದೂತ ನಾವು ಇಲ್ಲಿ ದಾಳಿ ಮಾಡ್ಲಿಕ್ಕೆ ಬಂದದ್ದಲ್ಲ ನಾವು ಹೋಗು ತಗೊಂಡು ಹೋಗಿದ್ರ ಅದೆಲ್ಲ ವಿಶ್ರಾಂತಿ ತಕೊಳ್ಳೋದು ವಿಶ್ರಾಂತಿ ಪಡಿ ಆಯ್ತು ಅಂತ ಹೇಳಿ ನಾವು ತಿರುಗುವಾಗ ಎಲ್ಲಿ ಇದ್ದ ಅಂತ ಗೊತ್ತಿಲ್ಲ ಅವ ಸಿಂಗಳಾಕ್ಷ ಬಂದವನೇ ನಿಮ್ಮ ಗಂಡನ ಎದೆಗೆ ಕಾಲಿಟ್ಟತಿ ಹೌದು ನನ್ನ ಗಂಡ ಅಬ್ಬ ಮನ ಶಬ್ದ ಒಂದೇ ಶಬ್ದ ಏನ್ ಹೇಳಿದ ಅವನ ಡೈರಿಯಲ್ಲಿ ಒಂದೇ ಶಬ್ದ ಮಾತಾಡಿದ್ದವ ಅವನ ದೇಕಿಯಲ್ಲಿ ಧೈರ್ಯದಲ್ಲಿ ಒಂದೇ ಶಬ್ದ ಮಾತಾಡಿ ಏನ್ ಹೇಳಿದ ನೀನೀಗ ಪ್ರೆಗ್ನೆಂಟಾ ನೀನೀಗ ಪ್ರೆಗ್ನೆಂಟಾ ಹೌದಾ ನಿನಗೆ ಪ್ರಜ್ಞೆ ಉಂಟಾ ನಿನಗೆ ಪ್ರೆಗ್ನೆಂಟಾ ಪ್ರಜ್ಞೆ ಉಂಟಾ ನಿನಗೆ ಪ್ರಜ್ಞೆ ಉಂಟಾ ಅಂತ ಕೇಳಿದದ್ದು ಯಾರು ಬಂದವ ಯಕ್ಷರಾಜ ಪಿಂಗಲಾಕ್ಷ ಹೇಳಿದ ತಕ್ಷಣ ನಿಮ್ಮ ಗಂಡನಿಗೆ ಬಿಸಿ ಆಗಬೇಕು ಏನು ಯಾರಲ್ಲಿ ಮಾತಾಡ್ತಾನೆ ಅಪ್ಪ ದೊಡ್ಡ ಜನ ನೀನು ನಮ್ಮಲ್ಲಿ ಎಲ್ಲ ಮಾತಾಡುವಾಗ ಹೇಗೆ ಮಾತಾಡ್ಬೇಕು ಅಂತ ಅರ್ಥ ಮಾಡಿಕೊಳ್ಬೇಕು ಗೊತ್ತಾಯ್ತಲ್ಲ ಕಪ್ಪಲ್ ಮೋಕ್ಷ ಮಾಡ್ತೇನೆ ಅಂತ ನಿಮ್ಮ ಗಂಡ ಹೇಳಿದ ಯಕ್ಷರಿಗೆ ಅವ ಏನ್ ಮಾಡಿದ ಅವ ಹೇಳಿದೆ ನೀವೆಲ್ಲ ನಿಮ್ಗೆ ಶಾಸ್ತ್ರ ಉಂಟ ಸರ್ಪು ಜ್ಞಾನ ಸರ್ಪು ಜ್ಞಾನ ಉಂಟಾ ನಿಮಗೆ ಉಂಟಾ ನಿಮಗೆ ಕೇಳಿದ ಉಂಟಾ ಯಾರು ಕೇಳಿದ್ದು ಅವ ಬಂದ ಇಲ್ಲಿ ಕೂತ್ಕೊಂಡು ನೀವು ದೊಡ್ಡ ಜನ ಆಗುದ ನಿನ್ನಲ್ಲಿ ಮಾತಾಡ್ಲಿಕ್ಕಿಲ್ಲ ನಾವಿತ್ತು ಏನಿದ್ರೆ ಫಿಟ್ ಮಾಡುವಂತೆ ಪೆಟ್ಟು ಮಾಡೋಣ ಹೇಳಿದ ತಕ್ಷಣ ಅವ ನಿಮ್ಮ ಗಂಡ ಆಯ್ತು ಅಂತ ಹೇಳುವಾಗ ರೆಕ್ಕೆಯಲ್ಲಿ ಪಾಠ ನಿಮ್ಮ ಯಜಮಾನ್ರಿಗೆ ಕಪ್ಪಲ್ ಮೋಸ ಮಾಡಿದ್ದು ಯಕ್ಷ ಅಷ್ಟು ಸುಕ್ಕೀನು ಅವನಿಗೆ ಹೌದು ನನ್ನವರಿಗೆ ರೆಕ್ಕೆಯಿಂದ ಬಡಿದದ್ದಲ್ಲ ಹೊಡೆದದ್ದು ಒಂದೇಯಾ ಆಯ್ತು ಹೊಡೆದ ನನ್ನವರಿಗೆ ಹೌದು ಏನು ಮಾಡಿದ್ರು ನನ್ನ ಏನ್ ಮಾಡಿದ ಬಿಡ್ಲಿಕ್ಕಿಲ್ಲ ಗಂಡ ಅಲ್ಲಿಗೆ ಕೂತು ನಾನು ಎಣಿಸಿದೆ ಕುಳಿತುಕೊಂಡು ಇವತ್ತು ಈ ತರ ದೊಡ್ಡ ರೀತಿಯ ಪೆಟ್ಟಿರ್ಬೋದು ನನ್ನ ಗಂಡ ಬಿಡು ಮತ್ತೆ ಕುಳಿತುಕೊಂಡು ಪೆಟ್ಟು ಮಾಡ್ಯಾರವರು ನಿಮ್ಮ ಗಂಡನ ಪೆಟ್ಟಿನ ಬಗ್ಗೆ ನಿಮಗೆ ಗೊತ್ತಿಲ್ಲ ಯಾಕೆ ಶಕ್ತಿಗಾರ ಅವ ಶೆಟ್ಟಿಗಾರ ಒಬ್ಬ ಬೇಗ ಸಿಗ್ಬೇಕಿತ್ತು ಅಮ್ಮ ಶಕ್ತಿಗಾರರು ಎಷ್ಟು ಕುಳಿತುಕೊಂಡ ನನ್ನ ಗಂಡನಿಗೆ ಆಮೇಲೆ ಎದ್ದಿರ್ಬೇಕು ಎಷ್ಟೊತ್ತಾದ್ರೆ ಹೇಳುದು ಕಾಣುದಿಲ್ಲ ಹತ್ತಿರ ಹೋಗಿ ನೋಡ್ತೇನಮ್ಮ ಕುಳಿತ ನಿಮ್ಮ ಗಂಡ ಅಲ್ಲಿಗೆ ಮಲಗಿದೆ ನಾನು ಎನಿಸಿದೆ ಮಲಗಿಕೊಂಡು ಇವತ್ತು ಈ ಸಲ ಹೊಸ ರೀತಿಯ ಪೆಟ್ಟಿರ್ಬೋದು ಅದು ಬಿಡು ಮಲಗಿ ಎಷ್ಟೋ ಯುದ್ಧಗಳನ್ನು ಮಾಡಿ ಜಯಿಸಿದವರವರೆಲ್ಲ ಶಕ್ತಿಗಾರರು ಬಿಡ್ಲಿಕ್ಕಿಲ್ಲಪ್ಪ ಅವರದ್ದು ಮಲಗಿ ಎಷ್ಟೆಲ್ಲ ಯುದ್ಧ ಆಗಿದೆ ನೋಡೋದು ಎಷ್ಟೊತ್ತಾದ್ರೂ ಇವರು ಮಲಗಿದವರು ನಾವೇ ಹೇಳುದೇ ಕಾಣುದಿಲ್ಲಮ್ಮ ಮಲಗಿದವರು ನನ್ನವರು ಹೇಳಿಲ್ವ ನಾವು ಎಷ್ಟು ಎಬ್ಬಿಸಿದ್ರು ಎಪ್ಪುದೇ ಇಲ್ಲ ನಿಮ್ಮ ಗಂಡ ಎಷ್ಟು ಎಬ್ಬಿಸಿದ್ರು ಎಪ್ಪುದಿಲ್ಲ ಎಷ್ಟು ಎಬ್ಬಿಸಿದರೂ ಹೇಳುವುದಿಲ್ಲ ಎಪ್ಪುವುದಿಲ್ಲ
ದೂತ ಅಮ್ಮ ನನ್ನ ಗಂಡನಿಗೆ ಏನಾಗ್ಲಿಲ್ಲ ಏನಾಗ್ಲಿಲ್ಲ. ಅಲ್ಲಿ ಮಲಗಿದ್ದ ಹಾ ನನ್ನ ಗಂಡ ಏನು ಮಾಡಿದ್ರು ಏನಾಗ್ಲಿಲ್ಲ. ಏನಾಗ್ಲಿಲ್ಲಲ್ಲ. ಹತ್ತಿರ ಹೋಗಿ ನೋಡ್ತೇನೆ. ನೋಡುವಾಗ ಇಷ್ಟು ಉದ್ದ ನಾಲೆಗೆ ಹೊರಗೆ ಹಾಕಿ ಹಾಕಿ ನಿಮ್ಮ ಗಂಡ